Hello my dear students, today we are going to see font group options of Home tab. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ನಾವು ಇವತ್ತು ಒಂದು 8 ಆಪ್ಷನ್ಸನ್ನು ನೋಡೋಣ. ಯಾವ್ದು ಫಾಂಟ್ ಕಮಾಂಡ್, ಫಾಂಟ್ ಸೈಜ್ ಕಮಾಂಡ್, ಬೋಲ್ಡ್ ಕಮಾಂಡ್, ಇಟಾಲಿಕ್ ಕಮಾಂಡ್, ಅಂಡರ್ಲೈನ್ ಕಮಾಂಡ್, ಸ್ಟ್ರೈಕ್ ಥ್ರೂ ಕಮಾಂಡ್, ಸಬ್ಸ್ಕ್ರಿಪ್ಟ್ ಕಮಾಂಡ್ ಆ್ಯಂಡ್ ಸೂಪರ್ಸ್ಕ್ರಿಪ್ಟ್ ಕಮಾಂಡ್. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಫಾಂಟ್ ಗ್ರೂಪ್. ಇಷ್ಟು ಫಾಂಟ್ ಗ್ರೂಪಲ್ಲಿ ಸೆವರಲ್ ಕಮಾಂಡ್ಸ್ ಇದೆ. ಇದು ಫಾಂಟ್ ಸ್ಟೈಲ್ ಕಮಾಂಡ್, ಫಾಂಟ್ ಸೈಜ್ ಕಮಾಂಡ್, ಬೋಲ್ಡ್ ಕಮಾಂಡ್, ಇಟಾಲಿಕ್ ಕಮಾಂಡ್, ಅಂಡರ್ಲೈನ್ ಕಮಾಂಡ್, ಸ್ಟ್ರೈಕ್ ಥ್ರೂ ಕಮಾಂಡ್, ಸಬ್ಸ್ಕ್ರಿಪ್ಟ್ ಕಮಾಂಡ್ ಆ್ಯಂಡ್ ಸೂಪರ್ಸ್ಕ್ರಿಪ್ಟ್ ಕಮಾಂಡ್. ಸೊ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಐ ಕ್ಯಾನ್ ಲರ್ನಿಂಗ್ ಇಟ್ಸ್ ಈಸಿ. ಓಕೆನಾ, ಇದು ಒಂದು ಕಮಾಂಡ್ ಇದೆ. ಓಕೆ, ಈ ಸ್ಟೇಟ್ಮೆಂಟ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು? ಐ ಅಂದರೆ ಇನ್ ದ ಬಿಗಿನಿಂಗ್, ಆ ಲೈನಿನ ಬಿಗಿನಿಂಗಲ್ಲಿ ಲೆಫ್ಟ್ ಮೌಸ್ ಕರ್ಸರನ್ನು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದರೆ ನಿಮಗೆ ಇದು ಸೆಲೆಕ್ಟ್ ಆಗುತ್ತೆ. ಈ ಸ್ಟೇಟ್ಮೆಂಟಲ್ಲಿ ಏನೇನು ಫಾರ್ಮ್ಯಾಟಿಂಗ್ ಇದೆ, ಈಗ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ವಾ, ಇದಕ್ಕೆ ಯಾವ್ಯಾವ ಫಾರ್ಮ್ಯಾಟಿಂಗ್ ಇದೆ. ಫಾರ್ಮ್ಯಾಟಿಂಗ್ ಅಂದರೆ ಇದು ಬೋಲ್ಡಲ್ಲಿ ಇದೆಯಾ, ಇಟ್ಯಾಲಿಕಲ್ಲಿದೆಯಾ, ಅಂಡರ್ಲೈನ್ ಆಗಿದೆಯಾ, ಅಥವಾ ಯಾವ ಕಲರಲ್ಲಿದೆ, ಇದನ್ನು ನಾವು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ನೋಡಿ ಇಲ್ಲಿ ಫಾರ್ಮ್ಯಾಟಿಂಗಲ್ಲಿ ಏನು ಕಾಣ್ತಾ ಇದೆ, ಫಾಂಟ್ ಸ್ಟೈಲು ಯಾವುದಿದೆ, ಏಜೆನ್ಸಿ FB ಅಂತ ಇದೆ ಫಾಂಟ್ ಸ್ಟೈಲು. ಫಾಂಟ್ ಸೈಜ್ ಎಷ್ಟಿದೆ, 13 ಇದೆ. ನೋಡಿ ಇದು ಬೋಲ್ಡಲ್ಲಿಲ್ಲ, ಇಟ್ಯಾಲಿಕಲ್ಲಿಲ್ಲ, ಇದು ಅಂಡರ್ಲೈನು ಸಹ ಆಗಿಲ್ಲ, ಏಕೆಂದರೆ ಇವೆಲ್ಲ ಡಿಸೇಬಲ್ ಆಗಿದೆ. ಈಗ ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡೋಣ. ಏನು ಮಾಡಿ, ಇಲ್ಲಿ ಇದು ಡೌನ್ ಆರೋ ರೀತಿ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸೆವೆರಲ್ ಆಪ್ಷನ್ಸು ಬರ್ತಾ ಹೋಗುತ್ತೆ. ಬೈ ಡಿಫಾಲ್ಟು MS Office 2016 ಏನಿದೆ, ಕ್ಯಾಲಿಬ್ರಿ ಇರುತ್ತೆ. ಸಪೋಸ್ ನಾವು ಕ್ಯಾಲಿಬ್ರಿ ಕ್ಲಿಕ್ ಮಾಡಿದ್ವಿ, ನೋಡಿ ಫಾಂಟ್ ಸ್ಟೈಲು ಚೇಂಜ್ ಆಯಿತು. ಸಪೋಸ್ ನಮಗೆ ಬೇರೆ ಫಾಂಟ್ ಸ್ಟೈಲ್ ಬೇಕು ಅಂದ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸಪೋಸ್ ಏರಿಯಲ್ ಬ್ಲ್ಯಾಕ್ ಇದೆ, ನೋಡಿ ಇದರ ಲೆಟರ್ಸು ಸ್ವಲ್ಪ ತುಂಬ ಬೋಲ್ಡಲ್ಲಿದೆ. ಇದನ್ನು ಕ್ಲಿಕ್ ಮಾಡಿ, ನೋಡಿ ನಮ್ಮ ಸ್ಟೇಟ್ಮೆಂಟು ಬೋಲ್ಡಲ್ಲಿ ಬರ್ತಾ ಹೋಗುತ್ತೆ. ಸಪೋಸ್ ನೀವು ಇನ್ನೊಂದು ಯಾವುದಾದ್ರೂ ಬೇಕು ಅಂದ್ಕೊಳ್ಳಿ, ಟೈಮ್ಸ್ ನ್ಯೂ ರೋಮನ್. ನಾವು MS Office 2003, 2007 ಯೂಸ್ ಮಾಡ್ತಾ ಇದ್ದರೆ ಅದರಲ್ಲಿ ಫಾಂಟ್ ಸ್ಟೈಲು ಬೈ ಡಿಫಾಲ್ಟ್ ಯಾವ್ದು ಬರುತ್ತೆ, ಟೈಮ್ಸ್ ನ್ಯೂ ರೋಮನ್ ಬರುತ್ತೆ. ಓಕೆ, ನೆಕ್ಸ್ಟು ಫಾಂಟ್ ಸೈಜ್. ಫಾಂಟ್ ಸೈಜ್ ಎಷ್ಟಿದೆ, 13 ಇದೆ. ನಾವಾಗ ಇದನ್ನು ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಈ ಡೌನ್ವರ್ಡ್ ಆ್ಯರೋ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿ. ನೋಡಿ 9, 10 ಅಲ್ಲಿ ಸೈಜು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸಪೋಸ್ ಈಗ 16 ಇಡೋಣ. ನೋಡಿ 16, ಇದು ಫಾಂಟ್ ಸೈಜ್ ಚೇಂಜ್ ಆಯಿತು. ನಮ್ಮ MS Office 2016 ಬೈ ಡಿಫಾಲ್ಟು ನಾವು ಏನೇ ಟೈಪ್ ಮಾಡಿದರೂ ಫಾಂಟು 11 ಇರುತ್ತೆ. ಆಯಿತಾ? ಅದೇ 2007 ನೋಡಿದರೆ ಬೈ ಡಿಫಾಲ್ಟು 12 ಇರುತ್ತೆ. ಓಕೆ, ನಿಮಗೆ ಯಾವುದು ಬೇಕಾಗುತ್ತೋ ಆ ಫಾಂಟನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಚೇಂಜ್ ಮಾಡ್ಕೊಬೋದು. ಓಕೆ, ಸೊ ವಿ ಸಾ ಫಾಂಟ್ ಸ್ಟೈಲ್ ಆ್ಯಂಡ್ ಫಾಂಟ್ ಸೈಜ್. ನೆಕ್ಸ್ಟ್ ಬೋಲ್ಡನ್ನ ನೋಡೋಣ. ನೋಡಿ ಅಗೇನ್ ಈ ಸ್ಟೇಟ್ಮೆಂಟನ್ನು ಒಂದು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಬೋಲ್ಡನ್ನು ಕ್ಲಿಕ್ ಮಾಡೋಣ. ನೋಡಿ ಈ ಸ್ಟೇಟ್ಮೆಂಟು ಬೋಲ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಬೋಲ್ಡ್ ಬೇಡ ಅಂದರೆ ಇದನ್ನು ಅಗೇನ್ ಕ್ಲಿಕ್ ಮಾಡಿದರೆ ಬೋಲ್ಡು ಹೋಗುತ್ತೆ. ಓಕೆ, ಬೋಲ್ಡ್ ಸೆಲೆಕ್ಟ್ ಆಯಿತು. ಅದೇ ರೀತಿ ನೋಡಿ ಇಟ್ಯಾಲಿಕ್ ಕೊಡ್ತೀನಿ. ಇಟ್ಯಾಲಿಕ್ ಕೊಟ್ಟರೆ ಏನಾಯ್ತು ಹೇಳಿ, ನೋಡಿ ಇಲ್ಲಿ ನಮ್ಮ ಸ್ಟೇಟ್ಮೆಂಟ್ ಯಾವ ರೀತಿ ಬರ್ತಾ ಇದೆ, ಸ್ವಲ್ಪ ನಮ್ಮ ಲೆಟರ್ಸ್ ಎಲ್ಲ ಏನಾಗ್ತಾ ಇದೆ, ಸ್ಲೈಟ್ ಸ್ಲ್ಯಾಂಟಲ್ಲಿ ಬರ್ತಾ ಇದೆ. ಓಕೆ, ಸೊ ಅಗೇನ್ ಸೆಲೆಕ್ಟ್ ಮಾಡ್ಕೊತೀನಿ. ಆಯಿತಾ? ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಗೇನ್ ಇಟ್ಯಾಲಿಕ್ ಬೇಡವಾ, ಇಟ್ಯಾಲಿಕ್ ರಿಮೂವ್ ಮಾಡ್ತೀನಿ. ಅಗೇನ್ ಇಟ್ಯಾಲಿಕ್ ಬೇಕಾ, ಇಟ್ಯಾಲಿಕ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಅಂಡರ್ಲೈನ್. ನೋಡಿ ಅಂಡರ್ಲೈನಲ್ಲಿ ಇಲ್ಲಿ ಡೌನ್ವರ್ಡ್ ಆ್ಯರೋ ಕ್ಲಿಕ್ ಮಾಡಿದರೆ ನಮಗೆ ಸೆವೆರಲ್ ಅಂಡರ್ಲೈನ್ ಆಪ್ಷನ್ಸ್ ಬರುತ್ತೆ. ನೋಡಿ ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಏನು ಬರ್ತಾ ಇದೆ, ಡಬಲ್ ಅಂಡರ್ಲೈನ್ ಬರ್ತಾ ಇದೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಥಿಕ್ ಅಂಡರ್ಲೈನ್ ಬರ್ತಾ ಇದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಡಾಟೆಡ್ ಲೈನ್ಸ್. ನಿಮ್ಗೆ ಯಾವ ಟೈಪ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಸಿಂಗಲ್ ಅಂಡರ್ಲೈನ್ ಬಂತು. ಸಪೋಸ್ ಈಗ ನನಗೆ ಇನ್ನೊಂದು ಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಡಬಲ್ ಅಂಡರ್ಲೈನ್. ಇದು ಬೇಡವಾ, ನಮಗೆ ಡಾಟೆಡ್ ಅಂಡರ್ಲೈನ್ಸ್ ಬೇಕು, ಡಾಟೆಡ್ ಅಂಡರ್ಲೈನ್ಸ್ ಬಂತು. ನೋಡಿ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲಿ ಬರುತ್ತೆ. ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಸ್ಟೇಟ್ಮೆಂಟಲ್ಲಿ ಏನೇನು ಫಾರ್ಮ್ಯಾಟಿಂಗ್ ಆಗಿದೆ, ಬೋಲ್ಡ್ ಫಾರ್ಮ್ಯಾಟಿಂಗ್ ಇದೆ,
ಇಟಾಲಿಕಲ್ಲಿದೆ ಮತ್ತು ಅಂಡರ್ಲೈನಿಂಗ್ ಇದೆ. ನಿಮಗೆ ಬೇಡ ಅನಿಸಿದರೆ ಬೋಲ್ಡನ್ನ ಎಗೇನ್ ಡಿಸೇಬಲ್ ಮಾಡಿ, ಬೋಲ್ಡ್ ರಿಮೂವ್ ಆಯಿತು, ಇಟಾಲಿಕ್ ರಿಮೂವ್ ಮಾಡಿದ್ರಿ, ಅಂಡರ್ಲೈನ್ ಸಹ ರಿಮೂವ್ ಮಾಡಿದ್ರಿ. ನೆಕ್ಸ್ಟ್ ಫಾಂಟ್ ಸೈಜ್, ಫಾಂಟ್ ಸ್ಟೈಲು ಬೇಕಾದರೆ ಇಲ್ಲಿ ಚೇಂಜ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಈಗ ಸ್ಟ್ರೈಕ್ ಥ್ರೂ ಆಪ್ಷನನ್ನು ನೋಡೋಣ. ಇದನ್ನು ಸೆಲೆಕ್ಟ್ ಮಾಡ್ಕೊಳೋಣ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ಟ್ರೈಕ್ ಥ್ರೂ ಆಪ್ಷನ್ ಇದೇನು ಮಾಡುತ್ತೆ ಗೊತ್ತಾ, ಕೆಲವೊಂದು ಸರಿ ನಾವು ಬರಿಬೇಕಾದ್ರೆ ತಪ್ಪಾದಾಗ ನಾವೇನು ಮಾಡ್ತೀವಿ, ಆ ಬರೆದಿರೋದ್ರ ಮೇಲೆ ಒಂದು ಲೈನನ್ನು ಕಾಟ್ ಹಾಕ್ತೀವಿ. ಓಕೆನಾ, ಒಂದು ಲೈನನ್ನು ಅಡ್ಡಗೆರೆ ಹಾಕ್ತೀವಿ ಅಥವಾ ಕಾಟ್ ಮಾಡ್ತೀವಿ ನೋಡಿ. ಅದೇ ರೀತಿ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ, ಏನು ಬರ್ತಿದ್ದೀವೋ ಅದ್ರ ಮೇಲೆ ಒಂದು ಲೈನ್ ಬಂದಿದೆ. ಓಕೆನಾ, ಒಂದು ರೀತಿ ಕಾಟ್ ಹಾಕ್ತಾ ಹಾಗೆ ತಪ್ಪಾದ ಮೇಲೆ ನಾವು ಕಾಟ್ ಹಾಕ್ತೀವಲ್ವ ಆ ರೀತಿ. ಅದು ಬೇಡ ಅಂದರೆ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹೀಗೆ ರಿಮೂವ್ ಮಾಡಿ. ಸಪೋಸ್ ನನಗೆ ಇಷ್ಟಕ್ಕೆ ಮಾತ್ರ ಬೇಕು, ಲರ್ನಿಂಗ್ ಇಷ್ಟನ್ನು ಮಾತ್ರ ಕಾಟ್ ಮಾಡಬೇಕು, ಸ್ಟ್ರೈಕ್ ಔಟ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ಮಾಡಿ ಸ್ಟ್ರೈಕ್ ಔಟ್ ಮಾಡಿ. ಓಕೆ, ನಾನು ಐ ಕ್ಯಾನ್ ಇಷ್ಟನ್ನು ಮಾತ್ರ ಬೋಲ್ಡು ಮತ್ತು ಅಂಡರ್ಲೈನ್ ಮಾಡಬೇಕು, ಏನು ಮಾಡಿ ಬೋಲ್ಡ್ ಮಾಡಿ, ಇಟಾಲಿಕ್ ಬೇಕಾ ಇಟಾಲಿಕ್ ಮಾಡಿ, ಅದಾದಮೇಲೆ ಅಂಡರ್ಲೈನ್ ಬೇಕಾ ಅಂಡರ್ಲೈನ್ ಮಾಡಿ. ಇದಿಷ್ಟುದೇ ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕಾ, ಫಾಂಟ್ ಸ್ಟೈಲ್ ಕ್ಲಿಕ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಏರಿಯಲ್ ಬ್ಲ್ಯಾಕ್ ಇದಿಷ್ಟಕ್ಕೆ ಬಂತು. ಸಪೋಸ್ ಈಗ ನಾನು ಇಟ್ಸ್ ಈಸಿ ಇದನ್ನು ಮಾತ್ರ ಫಾಂಟ್ ಸೈಜನ್ನು ಜಾಸ್ತಿ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿ 16 ಮಾಡಿ ನೋಡಿ, ಫಾಂಟ್ ಸೈಜ್ ಚೇಂಜ್ ಆಯಿತು. ನಿಮಗೆ ಎಲ್ಲಿ ಬೇಕೇ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಕಮ್ಯಾಂಡನ್ನು ಕ್ಲಿಕ್ ಮಾಡಿ, ಅದು ಅಪ್ಲೈ ಆಗುತ್ತೆ. ಓಕೆ, ಇದಿಷ್ಟು ಫಾಂಟ್ ಸ್ಟೈಲ್, ಫಾಂಟ್ ಸೈಜ್, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಆ್ಯಂಡ್ ಸ್ಟ್ರೈಕ್ ಥ್ರೂ. ನೆಕ್ಸ್ಟ್ ಆಪ್ಷನ್ ಯಾವುದಿದೆ, ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಇದೆ ನೋಡಿ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, x1 + y1 = z1 ನೋಡಿ. 1 1 1 ಇದು ಸ್ವಲ್ಪ ಕೆಳಗೆ ಬಂದಿದೆ, ಇದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಓಕೆ, ಸಪೋಸ್ ಈಗ ನಾನು x2 + y2 + z2 ಅಂತ ಬರೀಬೇಕು ನೋಡಿ. ಯಾವ ರೀತಿ ಬರೆಯೋದು ನೋಡಿ, x2 ನಾನು 2 ಬರೆದ್ರೆ ಅದು x ಪಕ್ಕನೇ ಬರ್ತಾ ಇದೆ, ನನಗೆ ಅದು ಕೆಳಗೆ ಬರೀಬೇಕು. ಸೊ ಕೆಳಗೆ ಯಾವ ರೀತಿ ಬರೋದು ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಟ್ ಇದೆಯಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಕರ್ಸರ್ ಏನಾಯಿತು, ಸ್ವಲ್ಪ ಕೆಳಗೆ ಬಂದಿದೆ. ಈಗ 2 ಬರೀರಿ ನೋಡಿ, x2 ಬಂತು. ಈಗ ನಾನು ಏನೇ ಟೈಪ್ ಮಾಡಿದರೂ ಅದು 2 ಪಕ್ಕನೇ ಬರುತ್ತೆ. ಸೊ ಕರ್ಸರ್ ಏನು ಮಾಡಬೇಕು, ಈಗ ನಾರ್ಮಲ್ ಪೊಸಿಷನ್ಗೆ ಹೋಗಬೇಕು. ಸೊ ಅವಾಗ ಏನು ಮಾಡಬೇಕು, ನಾರ್ಮಲ್ ಪೊಸಿಷನ್ಗೆ ಹೋಗಬೇಕು ಅಂದರೆ ಈಗೇನು ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಟು ಎನೇಬಲ್ ಆಗಿದೆ, ಅದನ್ನು ರಿಮೂವ್ ಮಾಡಿ. ಸೊ ಈಗೇನು x2 + y2 y2 ಎಗೇನ್ 2 ಇಲ್ಲಿ ಬರೆದ್ರೆ 2 ಏನಾಯಿತು, y ಪಕ್ಕನೇ ಬಂತು. ಸೊ ಅದು ಕೆಳಗೆ ಬರಬೇಕು ಅಂದರೆ ನೀವೇನು ಮಾಡಬೇಕು, ಇನ್ನೊಂದು ಮೆಥಡ್ ಏನು ಮಾಡಿ, ಆ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. 2ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಸ್ಕ್ರಿಪ್ಟನ್ನು ಕ್ಲಿಕ್ ಮಾಡಿದರೆ ನೋಡಿ 2 ಕೆಳಗೆ ಬಂತು. ಸೊ ಹೀಗೆ ನೀವು ಏನೇ ಟೈಪ್ ಮಾಡಿದರೂ 2 ಪಕ್ಕನೇ ಬರುತ್ತೆ. ಯಾಕೆ ಹೇಳಿ, ಸಬ್ಸ್ಕ್ರಿಪ್ಟ್ ಕಮ್ಯಾಂಡ್ ಎನೇಬಲ್ ಆಗಿದೆ. ಆ ಸಬ್ಸ್ಕ್ರಿಪ್ಟ್ ಕಮ್ಯಾಂಡನ್ನು ಡಿಸೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಬರಬೇಕು ನಮಗೆ, = z2 ಅಂತ ಬರಬೇಕು. ಅರ್ಥ ಆಯ್ತಲ್ವಾ? ಸೊ z ಬಂತು. ನಾವೀಗ ಏನು ಮಾಡಬೇಕು, ಸಬ್ಸ್ಕ್ರಿಪ್ಟನ್ನು ಎನೇಬಲ್ ಮಾಡ್ಕೊಳ್ಳಿ, 2 ಅಂತ ಕೊಡಿ ನೋಡಿ ಬಂತು. x2 + y2 = z2 ಅಂತ ಬಂತು. ಓಕೆನಾ, ಇದು ಕ್ಯಾಪಿಟಲ್ಲು ಲೋಯರ್ ಕೇಸ್ ಆಗಿದೆ, ಬಟ್ ನಮಗೆ ಬೇಕಾಗಿದ್ದು ಸಬ್ಸ್ಕ್ರಿಪ್ಟ್ ಕರೆಕ್ಟಾಗಿ ಬಂತು. ಅದೇ ರೀತಿ ಈಗ ನೋಡಿ, ಕೆಳಗೊಂದಿದೆ ಇನ್ನೊಂದು ಫಾರ್ಮುಲಾ, a + b² = a² + b² + 2ab. ಇಲ್ಲಿ ಸ್ಕ್ವಯರ್ ಇದೆಯಲ್ವಾ, ಇದೆಲ್ಲ ಸೂಪರ್ ಸ್ಕ್ರಿಪ್ಟ್. ಓಕೆ, ನಮಗೀಗ ಸೂಪರ್ ಸ್ಕ್ರಿಪ್ಟನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಟೈಪ್ ಮಾಡೋದು ಅಂತ. ಓಕೆ ನೋಡಿ, ಈಗ ಎ ಈ ಸರಿ ಫಾರ್ಮುಲಾನ ಮೈನಸ್ ಹಾಕೋಣ, a - b² ಬೇಕೀಗ. ಓಕೆ, ನಾನೀಗ 2ನ ಟೈಪ್ ಮಾಡ್ತೀನಿ, ಅಂದರೆ 2 ಪಕ್ಕದಲ್ಲೇ ಬಂದ್ಬಿಡ್ತು. ಆದರೆ ನನಗೇನು ಬೇಕು, ಅದು ಸೂಪರ್ ಸ್ಕ್ರಿಪ್ಟಲ್ಲಿ ಬೇಕು. ಅವಾಗ ಏನು ಮಾಡ್ತೀನಿ, ನನ್ನ ಸೂಪರ್ ಸ್ಕ್ರಿಪ್ಟ್ ಕಮ್ಯಾಂಡನ್ನ ಎನೇಬಲ್ ಮಾಡ್ತೀನಿ. ಸೊ ಈಗ ನಾನು 2 ಅಂತ ಟೈಪ್ ಮಾಡಿದರೆ ಅದು 2 ಪಕ್ಕದಲ್ಲೇ ಬಂತು. ನಾನೀಗ ನೆಕ್ಸ್ಟ್ ಏನೇ ಟೈಪ್ ಮಾಡಿದರೂ ಅದರಲ್ಲಿ ಪಕ್ಕದಲ್ಲೇ ಬರುತ್ತೆ. ಯಾಕೆ ಹೇಳಿ, ನನ್ನ ಸೂಪರ್ ಸ್ಕ್ರಿಪ್ಟ್ ಕಮ್ಯಾಂಡು ಎನೇಬಲ್ ಆಗಿದೆ. ಅದನ್ನು ಡಿಸೇಬಲ್ ಮಾಡಿ ನೆಕ್ಸ್ಟ್ ಏನು ಬರಬೇಕು, a - b² a² ಬರಬೇಕಲ್ವಾ. ನೆಕ್ಸ್ಟ್ ಏನನ್ನು ಎನೇಬಲ್ ಮಾಡಬೇಕು, ನೀವೀಗ ನಮ್ಮ ಸೂಪರ್ ಸ್ಕ್ರಿಪ್ಟ್ ಕಮ್ಯಾಂಡನ್ನು ಎನೇಬಲ್ ಮಾಡಿ 2 ಅಂತ ಕೊಡಿ. ಸೂಪರ್ ಸ್ಕ್ರಿಪ್ಟ್ ಕಮ್ಯಾಂಡನ್ನು ಡಿಸೇಬಲ್ ಮಾಡಿ, +b² ಬೇಕು. ಸಪೋಸ್ 2 ಅಂತ ಟೈಪ್ ಮಾಡ್ತೀರಾ, ಅದನ್ನು ಬೇಕಾದರೆ ಸೆಲೆಕ್ಟ್ ಮಾಡಿಕೊಂಡು
ನಮ್ಮ ಸೂಪರ್ ಸ್ಕ್ರಿಪ್ಟ್ ಕಮ್ಯಾಂಡನ್ನು ಕ್ಲಿಕ್ ಮಾಡ್ತೀರಾ, ಎನೇಬಲ್ ಇದೆ. ನೆಕ್ಸ್ಟ್ ಡಿಸೇಬಲ್ ಮಾಡಿದರೆ ಸೆಲೆಕ್ಟ್ ಆಗಿದೆ, ಹಾಗಾಗಿ ಅದೇನಾಯಿತು ಮತ್ತೆ ಪಕ್ಕದಲ್ಲೇ ಬಂತು. ಈಗ ನೋಡಿ ಎನೇಬಲ್ ಮಾಡಿ ಅದನ್ನು ಡಿಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇಲ್ಲಿ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಕರ್ಸರು ನಾರ್ಮಲ್ ಪೊಸಿಷನಿಗೆ ಬರುತ್ತೆ. a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೈನಸ್ 2ab ಗೊತ್ತಾಯ್ತಲ್ವಾ? ನೋಡಿ ಯಾವ ರೀತಿ ಬಂದಿದೆ. ಇಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಟ್ ಬಂದಿದೆ, ಇಲ್ಲಿ ನಿಮ್ಮ ಸೂಪರ್ ಸ್ಕ್ರಿಪ್ಟ್. This is how you are going to use subscript and superscript. In the next class, we are going to see remaining commands of the font group.